ಅಧ್ಯಾಯ 1 ಶ್ಲೋಕ 3 ಪಶ್ಚೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತಿಂ ಚಮೂಂ ಯೂಢಂ ದ್ರುಪದಪುತ್ರೇಣ ತವ ಶಿಷ್ಯಣ ಧೀಮತಾ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರಚನೆಯನ್ನು ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣರಾದ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲಿಕ್ಕೆ ಈ ರೀತಿ ಮಾತುಗಳನ್ನ ಆಡ್ತಾನೆ. ಏನಂದರೆ, ಅರ್ಜುನನ ಹೆಂಡತಿ ದ್ರೌಪದಿನ ತಂದೆ ದ್ರುಪದನಿಗೂ ಮತ್ತು ದ್ರೋಣಾಚಾರ್ಯರಿಗೂ ಒಂದು ರಾಜ್ಯಕ್ಕೆ ಕಲಹವಾಗಿತ್ತು. ಆ ಕಲಹದ ಫಲವಾಗಿ ಅವನೇನು ಮಾಡ್ತಾನೆ ಅಂದರೆ, ಒಂದು ಮಾಯಾಯಾಗವನ್ನು ಮಾಡಿ ದ್ರೋಣಾಚಾರ್ಯನ ಕೊಲ್ಲುವಂಥ ಒಂದು ಮಗನನ್ನು ಅವನು ಸೃಷ್ಟಿ ಮಾಡಿರ್ತಾನೆ. ಅದು ಯಾರಿಗೆ? ದ್ರೋಣಾಚಾರ್ಯರಿಗೂ ಗೊತ್ತಿರುತ್ತೆ. ಯಾವಾಗ ದ್ರುಪದ ತನ್ನ ಮಗನನ್ನು ವಿದ್ಯೆ ಕಲೀಲಿಕ್ಕಂತ ದ್ರೋಣಾಚಾರ್ಯರ ಬಳಿಗೆ ಬಿಟ್ಟಿರ್ತಾನೆ, ಅವನಿಗೆ ದ್ರೋಣಾಚಾರ್ಯರಿಗೂ ಗೊತ್ತಿರುತ್ತೆ ಅಂದರೆ ಈ ಮಗನಿಂದ ನನ್ನನ್ನು ಕೊಲ್ತಾರೆ ಅನ್ನೋದು. ಬಟ್ ಆದರೆ ಕೂಡ ಯಾವಾಗ ಶಿಷ್ಯರಾಗಿ ಅವನು ಇದು ಮಾಡಿರ್ತಾನೆ, ತನಗೆ ಗೊತ್ತಿದ್ದಷ್ಟು ಎಲ್ಲ ವಿದ್ಯೆಗಳನ್ನು ಯಾರು ದುಷ್ಟದುಮನಿಗೆ ಹೇಳಿಕೊಟ್ಟಿರ್ತಾರೆ. ಪಾಂಡವರು ಅಂದರೆ ದ್ರೋಣಾಚಾರ್ಯರಿಗೆ ತುಂಬ ಇಷ್ಟ ಇರುತ್ತೆ. ಅದರಲ್ಲಿ ಅರ್ಜುನ ಅಂದರೆ ಅವರಿಗೊಂದು ಫೇವ್ರೆಟ್ ಶಿಷ್ಯ ಅಂತ ಹೇಳ್ಬೋದು. ಯಾಕಂದರೆ ದುರ್ಯೋಧನನಿಗೆ ಗೊತ್ತಿರುತ್ತೆ, ಯಾಕಂದರೆ ಅವ್ರ ಶಿಷ್ಯನೇ ಅರ್ಜುನ ಆಗಿರ್ತಾನೆ. ದುಷ್ಟದುಮನನಿಗೂ ಕೂಡ ಅವರೇ ವಿದ್ಯೆ ಕಲಿಸಿರ್ತಾರೆ. ಹಾಗಾಗಿ ಎಲ್ಲಿ ಈ ತನ್ನ ಶಿಷ್ಯರ ಮೇಲೆ ಒಂದು ಪ್ರೀತಿಗೋಸ್ಕರ ಈ ಯುದ್ಧಕ್ಕೆ ಅವರು ಹಿಂಜರಿತಾರೆ ಅಂತ ಹೇಳಿ ಒಂದು ಭಯ ದುರ್ಯೋಧನನಿಗೆ ಹುಟ್ಟುತ್ತದೆ. ಹಾಗಾಗಿ ಇವನೇನು ಅವ್ರ ಹತ್ರ ಒಂದು ಮನಸ್ತಾಪ, ಒಂದು ಕೋಪ ಬರಲಿ ಅಂತ ಹೇಳಿ, ನಿಮ್ಮನ್ನೇ ಅವರು ಸಾಯಿಸ್ತಾರೆ, ನೀವು ಈ ಯುದ್ಧವನ್ನು ಬಿಟ್ಟುಕೊಡ್ಬಾರ್ದು ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಒಂದು ಹೇಳುವುದು ದುರ್ಯೋಧನ. ಅಂದರೆ ತನ್ನ ದೋಷಗಳನ್ನು ಎತ್ತಿ ತೋರಿಸೋದು, ಅಂದರೆ ನೀವು ಯಾವುದೇ ಕಾರಣಕ್ಕೂ ನಾವು ಗೆಲ್ಲಬೇಕು, ಇದರಲ್ಲಿ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಈ ಶ್ಲೋಕದಲ್ಲಿ ವಿವರಣೆ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನನ್ನದೇ ಯಾವುದೇ ವಿಡಿಯೋಗಳಲ್ಲಿ ಅಂದರೆ ಕೆಲವೊಂದು ತಪ್ಪುಗಳಂದರೆ ಅಚ್ಚ ಕನ್ನಡ ಆಗಿರೋದ್ರಿಂದ ಹೇಳಲಿಕ್ಕೆ ಉಚ್ಚಾರ ಮಾಡಲಿಕ್ಕೆ ಅಷ್ಟು ಸ್ಪಷ್ಟವಾಗಿ ಬರುವುದಿಲ್ಲ. ಆದಷ್ಟು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಕಲಿತೀನಿ. ಹಾಗೆ ಏನಾದರೂ ವಿಡಿಯೋದಲ್ಲಿ ತಪ್ಪು ಉಚ್ಚಾರಗಳಾಗಲಿ ಅಥವಾ ಬೇರೆ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಇದ್ದರೆ, ನಾನು ಸರಿ ಮಾಡ್ಕೊಳ್ಬೇಕಾದಂಥ ವಿಷಯಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇವತ್ತಿನ ಶ್ಲೋಕ ಮುಗಿಸ್ತೇನೆ. ನೆಕ್ಸ್ಟ್ ಶ್ಲೋಕ 4 ಮತ್ತು 5ರೊಂದಿಗೆ ನಾನು ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೈಲಿ ಅಪ್ಡೇಟ್ಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೈ ಶ್ರೀರಾಮ್.